ಸರ್, ನನ್ನ ಹೆಂಡತಿ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾಳೆ. ಹೆಂಡತಿ ಮನೆಯವರು ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ಪೊಲೀಸರ ಎದುರು ಕಣ್ಣೀರು ಹಾಕಿರುವಂತಹ ಪತಿರಾಯ. ಸರ್, ನನ್ನ ಹೆಂಡತಿ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾಳೆ. ಹೆಂಡತಿ ಮನೆಯವರು ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಪೊಲೀಸರ ಎದುರು ಕಣ್ಣೀರು ಹಾಕಿರುವಂತಹ ಪತಿರಾಯ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಬೇರೆ ಕೇಸ್ ಸುದ್ದಿಗೋಷ್ಠಿ ನಿಮಿತ್ತ ಬಂದಿದ್ದಂತಹ ಶಶಿಕುಮಾರ್ ಸಬ್ ಅರ್ಬನ್ ಪೊಲೀಸ್ ಠಾಣೆಗೆ ಬಂದಿದ್ದ ವ್ಯಕ್ತಿ ಕಮಿಷನರ್ ನೋಡ್ತಾ ಇದ್ದಂತೆ ಕಷ್ಟವನ್ನ ಹೇಳ್ಕೊಂಡು ಕಣ್ಣೀರನ್ನ ಹಾಕಿದ್ದಾನೆ. ಈಗ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ರೌಡಿಗಳಿಂದಲೂ ಕೂಡ ನನಗೆ ಬೆದರಿಕೆಯ ಕರೆಗಳು ಕೂಡ ಬರ್ತಾ ಇದೆ, ಬೆದರಿಕೆ ಹಾಕ್ತಾ ಇದ್ದಾರೆ. ಬರ್ರಿ ಅಲ್ಲ ನಾನೇನು ಮಾಡ್ಲಾ ಬೇಡ ಮಾಡಿ ನೀವು ಏನಾಗಿತ್ತು ಹಾಂ ರೌಡಿ ಶೀಟರ್ ಮಾಡ್ತಾರಂತೆ. ಇಲ್ಲ ಕೇಸ್ ಮಾಡಕ್ಕೆ ಬಂದಾಗ ರೌಡಿ ಶೀಟರ್ ಹಾಕಿ ನಿಮ್ಗೆ ಎದುರು ಸಾತಾರದು ಯಾರು ರೌಡಿಗಳು ಯಾರು ಏನು ನಿಮ್ಮ ಹೆಸರು? ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೆ ಹುಬ್ಳಿ ರಿಪೋರ್ಟರ್ ಮಂಜುನಾಥ್ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ತನ್ನ ಹೆಂಡತಿ ತನಗೆ ಟಾರ್ಚರ್ ಕೊಡ್ತಾ ಇದ್ದಾಳೆ, ನನಗೆ ರೌಡಿಗಳಿಂದಲೂ ಕೂಡ ಕರೆಗಳು ಬಂದಿದೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಕಮಿಷನರ್ ಹತ್ರ ಹೋಗಿ ಗಳಗಳ ಅಂತ ಕಣ್ಣೀರ್ ಹಾಕಿದ್ದಾನೆ. ಮಾಹಿತಿ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಎಸ್ ಕಾವ್ಯ, ಈ ಒಂದು ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿರುವಂತದ್ದು. ಹುಬ್ಬಳ್ಳಿ ಸಬ್ ಅರ್ಬನ್ ಪೊಲೀಸ್ ಠಾಣೆ ಮುಂದೆ ಬೇರೆ ಒಂದು ಪ್ರಕರಣದ ಕುರಿತಂತೆ ಎನ್ ಶಶಿಕುಮಾರ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಾರೆ. ಈ ಪತ್ರಿಕಾಗೋಷ್ಠಿ ನಡೆದ ಸಂದರ್ಭದಲ್ಲಿ ಏಕಾಏಕಿ ಪ್ರವೇಶ ಮಾಡಿದಂತ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಕಿರುಕುಳ ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ. ಗಳಗಳನೆ ಅಳ್ತಾನೆ. ಹತ್ತು ಕೆರಲೆಗೆ ನನ್ನ ಹೆಂಡತಿಯಿಂದ ಸಿಕ್ಕಾಪಟ್ಟೆ ನನಗೆ ಟಾರ್ಚರ್ ಆಗ್ತಾ ಇದೆ, ನಿತ್ಯವೂ ನನಗೆ ಕಿರುಕುಳ ನೀಡ್ತಾ ಇದ್ದಾರೆ ಮತ್ತು ಅವರ ಮನೆಯವರು ಕೂಡ ಇದಕ್ಕೆ ಸಾಥ್ ನೀಡಿದ್ದಾರೆ. ರೌಡಿಗಳನ್ನು ಬಿಟ್ಟು ಕೂಡ ನನ್ನ ಬೆದರಿಕೆ ಕೂಡ ಹಾಕ್ತಾರೆ, ಕೊಲೆ ಮಾಡುವುದು ಮತ್ತು ಇನ್ನಿತರ ಬೆದರಿಕೆಗಳನ್ನು ಹಾಕ್ತಾರೆ. ನಾ ಎಲ್ಲಿ ಕೆಲಸ ಮಾಡುವಲ್ಲಿ ಕೂಡ ನನಗೆ ಟಾರ್ಚರ್ ತುಂಬಾನೇ ಆಗಿದೆ. ಈ ಕುರಿತಂತೆ ಕೂಡ ನನಗೆ ಸಹಾಯ ಮಾಡಿ ಎಂದು ಅಂಗಲಾಸ್ತಾನೆ ಕಮಿಷನರ್ ಎನ್ ಶಶಿಕುಮಾರ್ ಅವರ ಮುಂದೆ. ಆದ್ರೆ ಎನ್ ಶಶಿಕುಮಾರ್ ಕಮಿಷನರ್ ಅವರು ಇದಕ್ಕೆ ಪ್ರತಿಕ್ರಿಯೆ ನೀಡದಂತೆ ಮಾಧ್ಯಮಕ್ಕೆ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆ ನೀಡುವುದಿಲ್ಲ. ಆದ್ರೆ ಆ ವ್ಯಕ್ತಿಗೆ ಸಮಾಧಾನ ಮಾಡಿ ಕಳಿಸಲು ಕೂಡ ಮುಂದಾಗ್ತಾರೆ. ಈ ವಿಚಾರವಾಗಿ ನಾನು ಅಧಿಕಾರಿಗಳಿಗೆ ತಿಳಿಸ್ತೇನಪ್ಪ, ನೀನು ಯಾವುದೇ ರೀತಿಯಾಗಿ ಭಯ ಪಡಬೇಡ, ಏನಿದೆ ನಿಂದು ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾರೆ. ಆದ್ರೆ ಈ ಕುರಿತಂತೆ ಆ ವ್ಯಕ್ತಿ ಯಾವುದೇ ರೀತಿಯಾಗಿ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಲ್ಲ. ಕೇವಲ ಪೊಲೀಸ್ ಕಮಿಷನರ್ ಮುಂದೆ ನೇರವಾಗಿ ಬಂದಂತ ವ್ಯಕ್ತಿ ತನ್ನ ಅಳಲನ್ನು ತೋಡಿಕೊಂಡಿದ್ದಾನೆ. ಈ ಒಂದು ಅಳಲನ್ನು ಕೇಳಿದಂತ ಕಮಿಷನರ್ ಅವರು, ನಾನು ನಿನಗೆ ಸಹಾಯ ಮಾಡ್ತೇನೆ, ನಾನು ನಿನಗೆ ಎಲ್ಲ ರೀತಿ ಸಹಕಾರ ನೀಡ್ತೇನೆ, ಆದ್ರೆ ಆ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನು ನನಗೆ ನನ್ನ ಠಾಣಾಧಿಕಾರಿಗಳಿಗೆ ನೀಡು, ಆಮೇಲೆ ನೀವೊಂದು ಪ್ರಕರಣ ಅಥವಾ ದೂರನ್ನಾದ್ರೂ ದಾಖಲು ಮಾಡು, ಆ ನಂತರ ನಾನು ಕ್ರಮ ಕೈಗೊಳ್ತೇನೆ, ಇದರ ಕುರಿತಂತೆ ಕೂಡ ನಾನು ಮಾತಾಡಿಸ್ತೇನೆ ನಾನು ಅಂತೇಳಿ ಆ ವ್ಯಕ್ತಿಯನ್ನು ತನ್ನ ಅಧಿಕಾರಿಗಳ ಕಡೆಯಿಂದ ಸೈಡಿಗೆ ಕರೆದುಕೊಂಡು ಹೋಗಲು ತಿಳಿಸ್ತಾರೆ. ಕಾವ್ಯ. ಎಸ್ ಮಂಜುನಾಥ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.
ಏನಾಗಿತ್ತು ಹಾಂ ರೌಡಿ ಶೀಟರ್ ಮಾಡ್ತಾರಂತೆ. ಇಲ್ಲ ಕೇಸ್ ಮಾಡಕ್ಕೆ ಬಂದಾಗ ರೌಡಿ ಶೀಟರ್ ಹಾಕಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.